ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 5th ಸೆಮಿಸ್ಟರ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2024 ಇಯರ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ ಆ್ಯಕ್ಚುಲಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಕೇಸ್ ಸ್ಟಡಿಗೆ ಸೆಕ್ಷನ್ ಡಿ ಅಲ್ಲಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಮಾರ್ಕ್ಸ್ ನೋಡ್ರಿ 15 ಮಾರ್ಕ್ಸ್ ಇದೆ. ಸೊ ಈ ಒಂದು ಕ್ಲಾಸ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು ಹಾಗೂ ಬೇರೆ ಬೇರೆ ಯೂನಿವರ್ಸಿಟಿ ಆಗಿರ್ಬೋದು. ಸೊ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಇದೆ, ಇವತ್ತಿನ ಕ್ಲಾಸ ಹೆಲ್ಪ್ ಆಗುತ್ತೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟ್ ಇದೆ. ಸೊ ಅಲ್ಲಿ ಡಿಡಕ್ಷನ್ಸ್ ಅಂತೇಳಿ ಯೂನಿಟ್ ಇದೆ ನೋಡ್ರಿ, ಆ ಯೂನಿಟ್ ಮೇಲೆ ಈ ಕ್ವಶನ್ಸನ್ನು ಕೇಳಿದ್ದಾರೆ. ಓಕೆ, ಸೊ ಡಿಡಕ್ಷನ್ಸ್ ಅಂದಾಗ ನಮಗೆ ನೆನಪಿಗೆ ಬರುವುದೇ 80C ದಿಂದ 80U ತನಕ. ಓಕೆ, 80C ದಿಂದ 80U ತನಕ ಡಿಡಕ್ಷನ್ಸ್ ನೀವೆಲ್ಲ ನೋಡ್ಕೋಬೇಕು. ಸೊ ಅದರ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಓಕೆ, ಸೊ ಈ ಒಂದು ಕ್ವಶನ್ ಇರೋದ ಓನ್ಲಿ ಫಾರ್ 80C ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಓಕೆ, ನೋಡೋಣ ಕ್ವಶನ್ ಯಾವ ಥರ ಇದೆ. ಸೊ ನಾವು ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ಸನ್ನು ಫಾಲೋಅಪ್ ಮಾಡಬೇಕು. ಸೊ ಓವರ್ ಆಲ್ ಡಿಸ್ಕಷನ್ ಸೊ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂತ ಹೇಳ್ತಾರೆ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹೇಳ್ತಾರೆ. ಓಕೆ, ಸೊ ನೋಡೋಣ. ಫಸ್ಟ್ 1ನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ ಟು ULIP ಆಫ್ UTI ಅಂತ ಹೇಳ್ತಾರೆ 6000 ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಪರ್ಚೇಸ್ ಆಫ್ NSC 8 ಇಶ್ಯೂ ಅಂತ ಹೇಳ್ತಾರೆ 10,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ ಇದು ಆ್ಯಕ್ಚುಲಿ ಇಂಟ್ರೆಸ್ಟ್ ಆಗಬೇಕಾ, ಇಂಟ್ರೆಸ್ಟ್ NSC 8 ಇಶ್ಯೂ ಅಂತಿದೆ 3,000 ಬ್ರಾಕೆಟಲ್ಲಿ ಅಕ್ರೂಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಅಂತಿದೆ ಬ್ರಾಕೆಟಲ್ಲಿ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಆಫ್ ₹10,000 ಅಂತ ಕೊಟ್ಟಿದ್ದಾರೆ. ಅಮೌಂಟ್ ಕೂಡ ಕೊಟ್ಟಿದ್ದಾರೆ 25,000 ಅಂತಿದೆ. ನೆಕ್ಸ್ಟ್ ಒಂದು ನೋಡ್ರಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಅಂತಿದೆ ಬ್ರಾಕೆಟಲ್ಲಿ ಆನ್ ಮ್ಯಾರಿಡ್ ಡಾಟರ್ಸ್ ಲೈಫ್ ಅಂತಿದೆ. ಸೊ 10,000 ಕೊಟ್ಟುಬಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತಿದೆ 12,000 ಇದೆ. ನೆಕ್ಸ್ಟ್ ಒನ್ ಸಬ್ಸ್ಕ್ರಿಪ್ಷನ್ ಟು ನೋಟಿಫೈಡ್ ಹೋಮ್ ಲೋನ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ 15,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ ಟ್ಯೂಷನ್ ಫೀಸ್ ಆಫ್ ಚಿಲ್ಡ್ರನ್, ಇಲ್ಲಿ 1 ಚಿಲ್ಡ್ರನ್ 2 ಚಿಲ್ಡ್ರನ್ 3 ಚಿಲ್ಡ್ರನ್ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ 5,000 ಕೊಟ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ ಕಾಂಟ್ರಿಬ್ಯೂಷನ್ ಟು URPF ಅಂತ ಹೇಳ್ತಾರೆ. ಸೊ ಅಮೌಂಟ್ ಕೊಟ್ಟಿದ್ದಾರೆ 3,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ ಕ್ವಶನ್ ಸೆಕೆಂಡ್ ಏನಿದೆ, ಲಿಸ್ಟ್ ಔಟ್ ಎನಿ 5 ವಿದೌಟ್ ಲಿಮಿಟ್ ಡೊನೇಷನ್ ಆಟ್ 100% ಡಿಡಕ್ಷನ್ ಅಂತ ಹೇಳ್ತಾರೆ. ಓಕೆ, ಅಂಡರ್ ಸೆಕ್ಷನ್ 80G ನಿಮಗೆಲ್ಲ ಗೊತ್ತಿದೆ. ಅಂಡರ್ ಸೆಕ್ಷನ್ 80Gದಲ್ಲಿ ವಿದೌಟ್ ಲಿಮಿಟ್ ಆಟ್ 100% ಡಿಡಕ್ಷನು ಬರುತ್ತೆ, ವಿತ್ ಲಿಮಿಟ್ ಆಟ್ 100% ಡಿಡಕ್ಷನು ಬರುತ್ತೆ. ನೆಕ್ಸ್ಟ್ ವಿದೌಟ್ ಲಿಮಿಟ್ ಆಟ್ 50% ಡಿಡಕ್ಷನ್ ಆಸ್ ವೆಲ್ ಆಸ್ ವಿತ್ ಲಿಮಿಟ್ ಆಟ್ 50% ಡಿಡಕ್ಷನ್ ಕೂಡ ಬರುತ್ತೆ. ಓಕೆ, ವಿದೌಟ್ ಲಿಮಿಟ್ದಾಗ 100% 50%, ಸೇಮ್ ಆಸ್ ವಿತ್ ಲಿಮಿಟ್ದಾಗ 100% 50% ಡಿಡಕ್ಷನ್ ಬರುತ್ತೆ. ಓಕೆ, ಸೊ ಅವನ್ನೆಲ್ಲ ನೀವು ನೋಡ್ಕೊಂಡಿರ. ಜಸ್ಟ್ ಇಲ್ಲಿ ಏನು ಮಾಡೋದಿದೆ, ಸೆಕೆಂಡರಲ್ಲಿ ಜಸ್ಟ್ ಒಂದು ಥಿಯರಿ ಕ್ವಶನ್ ಇದೆ, ಸಿಂಪಲ್ ಇದೆ. 5 ವಿದೌಟ್ ಲಿಮಿಟ್ ಆಟ್ 100 ಡೊನೇಷನ್ ಆಟ್ 100% ಡಿಡಕ್ಷನ್ ಅನ್ನು ಮೆನ್ಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನಾವು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ಬೇಕು. ನಾವು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಏನು ಕೊಟ್ಟಾರಲ್ಲ ಇವೆಲ್ಲ 80C ರಿಲೇಟೆಡ್ ಅದಾವ್ರಿ. ಸೊ 80Cದಾಗ ಇದು ಟ್ಯಾಕ್ಸಬಲ್ ಆಗುತ್ತೇನೋ ಅಥವಾ ಆಗೋದಿಲ್ಲೋ ನಾವು 80Cದಾಗ ತೆಗೆದುಕೊಳ್ಳಬಾರ್ದು. ಸೊ ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಓಕೆ, ಸೊ ಇನ್ನೊಂದು ನೀವು ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಎಲ್ಲ ನೀವು 80Cದಾಗ ಕೆಲವೊಂದಷ್ಟು ಪಾಯಿಂಟ್ಸ್ ಇದ್ದಾವೆ. ಸೊ ಯಾವ್ಯಾವ 80Cದಾಗ ಬರುತ್ತೆ, ಸೊ ಅವನ್ನೆಲ್ಲ ನೀವು ನೋಡ್ಕೋಬೇಕು. ನಂತರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ರಿ ಸಬ್ಸ್ಕ್ರಿಪ್ಷನ್ ಟು ULIP ಆಫ್ UTI ಅಂತಿದೆ. ಅಮೌಂಟ್ ಎಷ್ಟಿದೆ ನೋಡ್ರಿ 6,000 ಇದೆ. ಸೊ ಇದನ್ನು ನಾವು ಏನು ಮಾಡಬೇಕು, ತೆಗೆದುಕೊಳ್ಬೇಕು 80Cದಾಗ. ಸೊ ಇಲ್ಲಿ ಸೊಲ್ಯೂಷನ್ ಅಂತ ಕೊಡ್ರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡಬೇಕು. ಈಗ ನಂತರ ಕಾಂಪಿಟೇಷನ್ ಅಂತ ಹಾಕ್ಬೇಕು ನೀವು. ಓಕೆ, ಕಾಂಪಿಟೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ ಫಸ್ಟ್ ಪಾಯಿಂಟ್ ನೋಡ್ರಿ ಸಬ್ಸ್ಕ್ರಿಪ್ಷನ್ ಟು ULIP ಆಫ್ UTI 6,000 ಇದೆ. ಸೊ ಇದನ್ನ ಡೈರೆಕ್ಟ್ ಮೆನ್ಷನ್ ಮಾಡಿರಿ, UTI ಫಂಡ್ ಅಂತೇಳಿ ಮೆನ್ಷನ್ ಮಾಡ್ಬೇಕು ನೀವು 6,000 ಸಬ್ಸ್ಕ್ರಿಪ್ಷನ್ ಟು ULIP ಆಫ್ UTI ಅಂತ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಒಂದು ನೋಡಿ ಪರ್ಚೇಸ್ ಆಫ್ NSC 8 ಇಶ್ಯೂ ಅಂತ ಇದೆಯಲ್ಲ 10,000. ಸೊ ಇದು ಕೂಡ ಡಿಡಕ್ಷನ್
ATCದಾಗ ಬರುತ್ತೆ. ಸೊ ಪರ್ಚೇಸ್ ಆಫ್ NSC ATC ಇವತ್ತು ಮೆನ್ಷನ್ ಮಾಡಿ 10,000 ಅಮೌಂಟ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಇಲ್ಲಿ ಇಂಟ್ರೆಸ್ಟ್ NSC ATC ಇವತ್ತಿದಿಲ್ಲ. ಸೊ NSC ಇವೆ ಸರ್ಟಿಫಿಕೇಟ್ ಏನು ಬರ್ತಾವಲ್ಲ, ಸೊ ಇವನ್ನೆಲ್ಲ ಇನ್ಫಾರ್ಮೇಷನ್ ನೀವು ATCದಾಗ ತೆಗೆದುಕೊಳ್ಬೇಕು. ಓಕೆ, ಇಂಟ್ರೆಸ್ಟ್ ಆನ್ NSC ಅಂತ ಹಾಕ್ರಿ 3,000 ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ ಆ್ಯಕ್ಚುಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಅದೇ ಅಂತ ಹೇಳಿದಾರೆ. ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಟೋಟಲ್ ಅಮೌಂಟ ತೆಗೆದುಕೊಳ್ಳ್ರಿ. ಸೊ ಯಾಕಂದರೆ ನಾವು ಓಲ್ಡ್ ಟ್ಯಾಕ್ಸ್ ರಿಸ್ಯೂಮ್ ಪ್ರಕಾರ ಇದನ್ನ ತೆಗೆದುಕೊಳ್ಬೇಕು. ಸೊ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ 25,000 ತೆಗೆದುಕೊಳ್ರಿ. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ನೆಕ್ಸ್ಟ್ ಇನ್ನೇನಿದೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ ಆನ್ ಮ್ಯಾರಿಡ್ ಡಾಟರ್ಸ್ ಲೈಫ್ ಅಂತಿದೆ. ಓಕೆ, ಡಾಟರ್ಸ್ ಲೈಫ್ ಇದ್ರೆ ತೆಗೆದುಕೊಳ್ತೀರಿ, ಬಟ್ ಮ್ಯಾರಿಡ್ ಡಾಟರ್ಸ್ ಲೈಫ್ ಇರೋದ್ರಿಂದ ಈ ಅಮೌಂಟನ್ನು ನಾವು ತೆಗೆದುಕೊಳ್ಳಬಾರ್ದು. ಓಕೆ, ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ನೋಡ್ರಿ. ಓಕೆ, ಒನ್ಸ್ ಅಗೇನ್ ಒಬ್ಬ ಯಾರೋ ವ್ಯಕ್ತಿ ಅದಾನ ತಿಳ್ಕೊರಿ. ಓಕೆ, ಸೊ ಈಗ ನಾವು ಒಬ್ಬ ವ್ಯಕ್ತಿ ಅದಾನ ತಿಳ್ಕೊರಿ. ಸೊ ಇವ ಫಾದರ್ ಮೇಲೆ ಆಗಿರ್ಬೋದು ರೀ, ಮದರ್ ಮೇಲೆ ಆಗಿರ್ಬೋದು, ಬ್ರದರ, ಸಿಸ್ಟರ, ಸೊ ಇವ್ರು ಯಾರ ಮೇಲೂ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ತೆಗೆದುಕೊಂಡಿದ್ರೂ, ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇತ್ತಂದ್ರೂ ಕೂಡ ಇಲ್ಲಿ ಇವೊಂದು ಇಂಡಿವಿಜುವಲ್ ಅನ್ನೋ ವ್ಯಕ್ತಿಯಿಂದ ಕ್ಯಾಲ್ಕುಲೇಟ್ ಮಾಡುವಾಗ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ, ಅಂದರೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ ಡಿಡಕ್ಷನ್ ATC ಅಂತೇಳಿ ತೆಗೆದುಕೊಳ್ಳಬಾರ್ದು. ಓಕೆ, ಸೊ ಅದ್ರ ಬಗ್ಗೆ ಯಾರು ತೆಗೆದುಕೊಳ್ಬೋದು ಅಂದರೆ, ಸಪೋಸ್ ಅನ್ನೋನ ಪರ್ಸನ್ ವೈಫ್ ಇರ್ಬೋದು ರೀ, ಡಾಟರ್ಸ್ ಇರ್ಬೋದು, ಸನ್ ಇರ್ಬೋದು ರೀ. ಸೊ ಅವ್ರ ಮೇಲೆಲ್ಲ ಈಸ್ ಓನ್ ಲೈಫ್ ಮೇಲೆ ಇರ್ಬೋದು. ಸೊ ಆ ಅಮೌಂಟ್ ಮಾತ್ರ ತೆಗೆದುಕೊಳ್ಬೇಕು, ಅದರ್ವೈಸ ಸೊ ತೆಗೆದುಕೊಳ್ಬಾರ್ದು. ಇದೊಂದು ಪಾಯಿಂಟ್ ನೆನಪಿಟ್ಕೊರಿ. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಡಾಟರ್ಸ್ ಲೈಫ್ ಅಷ್ಟೇ ಕೊಟ್ಟಿರೋದ್ರೆ ತೆಗೆದುಕೊಳ್ಬೇಕು, ಅದರ್ವೈಸ ಇಲ್ಲಿ ಏನು ಕೊಟ್ಟಿದ್ದಾರೆ, ಮ್ಯಾರಿಡ್ ಡಾಟರ್ಸ್ ಲೈಫ್ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ತೆಗೆದುಕೊಳ್ಬಾರ್ದು. ಇಲ್ಲಿ ಏನು ಮೆನ್ಷನ್ ಮಾಡ್ಬೇಕು ನೀವು, ಸೊ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಬ್ರೆಕೆಟ್ದಾಗ ಮ್ಯಾರಿಡ್ ಡಾಟರ್ಸ್ ಲೈಫ್ ಅಂತ ಹಾಕ್ರಿ. ಇಲ್ಲಿ ಯಾರ ಎಕ್ಸಾಮ್ಟ್ ಅಂತ ಹೇಳಿ ಬರೋದ್ರೂ ನೀವು ನಡೆಯುತ್ತೆ. ಓಕೆ, ನಿಲ್ಲ ಅಥವಾ ಎಕ್ಸಾಮ್ಟ್ ಅಂದ್ರೂ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡಿ, ಪೋಸ್ಟಲ್ ಆಫ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ 12,000 ಇದೆ. ಸೊ ಇದನ್ನು ನಾವು ತೆಗೆದುಕೊಳ್ಬೇಕು, ಪೋಸ್ಟಲ್ ಅಂತ ಇದೆಯಲ್ಲ, ಸೊ ಅದಕ್ಕಾಗಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ ತೆಗೆದುಕೊಳ್ಳ್ರಿ 12,000. LICದಿಂದ ಏನಾದರೂ ಇನ್ಶೂರೆನ್ಸ್ ಪ್ರೀಮಿಯಮ್ ಇದ್ದು ಅಂದ್ರೆ ಅವನ್ನ ತೆಗೆದುಕೊಳ್ಳಬೇಕು. ನೀವು ಪೋಸ್ಟಲ್ ಇದ್ರೂ ತೆಗೆದುಕೊಳ್ಬೇಕು. ಸಬ್ಸ್ಕ್ರಿಪ್ಷನ್ ಟು ನೋಟಿಫೈಡ್ ಹೋಮ್ ಲೋನ್ ಅಕೌಂಟ್ ಅಂತ ಹೇಳ್ತಾರೆ 15,000. ಸೊ ಇದನ್ನು ಕೂಡ ಡೈರೆಕ್ಟ್ ನೀವು ಮೆನ್ಷನ್ ಮಾಡಬೇಕು, ಇದು ಡಿಡಕ್ಷನ್ ATCದಲ್ಲಿ ಬರುತ್ತೆ. ಓಕೆ, ಸಬ್ಸ್ಕ್ರಿಪ್ಷನ್ ಟು ನೋಟಿಫೈಡ್ ಹೋಮ್ ಲೋನ 15,000 ತೆಗೆದುಕೊಳ್ಳಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಇದಾದ ನಂತರ ಟ್ಯೂಷನ್ ಫೀಸ್ ಆಫ್ ಚಿಲ್ಡ್ರನ್ 5,000 ಇದೆ. ಸೊ ಇಲ್ಲಿ ಇನ್ ಕೇಸ್ ಏನು ಮಾಡ್ತಾರೆ, ಒಂದೊಂದು ಪ್ರಾಬ್ಲಮ್ದಲ್ಲಿ 1 ಚಿಲ್ಡ್ರನ, 2 ಚಿಲ್ಡ್ರನ, 3 ಚಿಲ್ಡ್ರನ್ ಅಂತ ಕೊಟ್ಟುಬಿಡ್ತಾರೆ. ಓಕೆ, ಸಪೋಸ್ 3 ಚಿಲ್ಡ್ರನ್ ಕೊಟ್ಟುಬಿಟ್ರಿ ಅಂದರೆ ನಾವು 2 ಚಿಲ್ಡ್ರನ್ ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಸೊ ಎಷ್ಟು 2 ಚಿಲ್ಡ್ರನ್ಗೆ ಅಷ್ಟೇ ನಾವು ಟ್ಯೂಷನ್ ಫೀಸ್ ಅದು ತೆಗೆದುಕೊಳ್ಬೇಕು, 3ನೇ ಚಿಲ್ಡ್ರನ್ಗೆ ತೆಗೆದುಕೊಳ್ಬಾರ್ದು. ಸೊ ಹಾಗಾಗಿ ಇಲ್ಲೇನು 1 ಚಿಲ್ಡ್ರನ್, 2 ಚಿಲ್ಡ್ರನ್, 3 ಚಿಲ್ಡ್ರನ್ ಅಂತೇಳಿ ಏನು ಮೆನ್ಷನ್ ಮಾಡಿಲ್ಲ. ಸೊ ಅಮೌಂಟ್ ಎಲ್ಲ ತೆಗೆದುಕೊಳ್ಬೇಕು ನೀವು 5,000 ಅಮೌಂಟ್. ಓಕೆ, ಸೊ ಮೆನ್ಷನ್ ಮಾಡಿರಿ ಸಬ್ಸ್ಕ್ರಿಪ್ಷನ್ ಟು ಆಯ್ತು ರೀ. ನೆಕ್ಸ್ಟ್ ಟ್ಯೂಷನ್ ಫೀಸ್ ಆಫ್ ಚಿಲ್ಡ್ರನ್ ಅಂತೇಳಿ 5,000 ತೆಗೆದುಕೊಳ್ಬೇಕು. ಓಕೆ, ಒಂದು ಅರ್ಥ ಮಾಡ್ಕೊರಿ. ಸಪೋಸ್ ಇನ್ ಕೇಸ್ 3 ಚಿಲ್ಡ್ರನ್ ಹೇಳ್ರೆ ನೀವು 2 ಚಿಲ್ಡ್ರನ ತೆಗೆದುಕೊಳ್ಬೇಕು. ಓಕೆ, 3ನೇ ಚಿಲ್ಡ್ರನ್ ಅಮೌಂಟ ಬಿಟ್ಟು ಬಿಡಬೇಕು. ಓಕೆ, ಕಾಂಟ್ರಿಬ್ಯೂಷನ್ ಟು URPF ಅಂತಿದೆ ರೀ 3,000. ಸೊ ಇದು ಏನು ಮಾಡಬೇಕು, ನಾವು URPFದ ಕಾಂಟ್ರಿಬ್ಯೂಷನ್ ಮಾಡಿರಿ. ಆ್ಯಕ್ಚುಲಿ ಅದನ್ನ ಡಿಡಕ್ಷನ್ ATCದಾಗ ಅದ ಬರೋದಿಲ್ಲ. ಓಕೆ, ಬಟ್ ಮೆನ್ಷನ್ ಮಾಡ್ರಿ ನೀವು ಕಾಂಟ್ರಿಬ್ಯೂಷನ್ ಟು URPF ಅಂತ ಮೆನ್ಷನ್ ಮಾಡಿರಿ. ಈ ಥರ ನಿಲ್ ಅಂತ ಹಾಕಬೇಕು ಅಥವಾ ಎಕ್ಸಾಮ್ಟ್ ಅಂತ ಹಾಕಬೇಕು, ಅಂದರೆ ಇದು ಬರೋದಿಲ್ಲ ಅಂದಂಗೆ. ಓಕೆ, ಸೊ ಎಲ್ಲ ಪಾಯಿಂಟ್ಸ್ ಅದಾವಲ್ಲ. ಸೊ ಇಷ್ಟ ಇದೆ ನೋಡ್ರಿ ಡಿಡಕ್ಷನ್ದಾಗ. ಈಗ ಒಂದು ನೀವು ನೋಟ್ ಬರಿಬೇಕು, ಏನಂದರೆ ಡಾಟರ್ಸ್ ಲೈಫ್ ಮತ್ತು ಕಾಂಟ್ರಿಬ್ಯೂಷನ್ ಟು URPFದ ಆ್ಯಕ್ಚುಲಿ ನಾವು ಡಿಡಕ್ಷನ್ ATCದಾಗ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ನೋಟ್ ಬರಿಬೇಕು. ಇಲ್ಲಪ್ಪ ಅಂತಂದ್ರೆ ಈ ಥರ ಇಲ್ಲೇ ಮೆನ್ಷನ್ ಮಾಡಿ ಎಕ್ಸಾಮ್ಟ್ ಅಂದ್ರೂ ನಡೆಯುತ್ತೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಈಗ ಟೋಟಲ್ ಮಾಡಿರೋಣ 6,000, 10,000, 3,000, 25,000, ನೆಕ್ಸ್ಟ್ ಒನ್ 12,000, ನೆಕ್ಸ್ಟ್ 15,000, 5,000 ಟೋಟಲ್ ಮಾಡೋದ್ರಿಂದ
ಒಂದು ಅಮೌಂಟ್ ಬರುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ರೀ? 76,000 ಬರುತ್ತೆ. ಸೊ ಅದಕ್ಕೆ ಆ ಪಾಯಿಂಟ್ ಕೊಡ್ರಿ, ಕ್ವಾಲಿಫೈಡ್ ಅಮೌಂಟ್ ಅಂತೇಳಿ ಹಾಕಿಬಿಡ್ರಿ. ಓಕೆ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಬಿ, ಮ್ಯಾಕ್ಸಿಮಮ್ ಲಿಮಿಟ್ ನಾ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಲ್ಲ. ಸೊ 80Cದಾಗ ಏನಾದರೂ ಡಿಡಕ್ಷನ್ ತೆಗೆದುಕೊಳ್ಬೇಕಾತಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಅಂದರೆ 1,50,000 ಮಾತ್ರ ಇರುವುದು. ಓಕೆ. ಸೊ ಹಾಗಾಗಿ ಯು ಹ್ಯಾವ್ ಟು ಮೆನ್ಷನ್ 1,50,000 ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರಿ. ಲಾಸ್ಟ್ ಇಲ್ಲೊಂದು ಲೈನ್ ಇದನ್ನ ಬರೀರಿ. ಡಿಡಕ್ಷನ್ 80Cದ ವಿಚ್ ಎವರ್ ಈಸ್ ಲೀಸ್ಟ್ ಅನ್ಬೋದು. ಸೊ ಇದರ ಎರಡರಲ್ಲಿ ಕ್ವಾಲಿಫೈಯಿಂಗ್ ಅಮೌಂಟ್ ಲೀಸ್ಟ್ ಇದೆಯೋ ಅಥವಾ ಮ್ಯಾಕ್ಸಿಮಮ್ ಲೀಸ್ಟ್ ಇದೆ ನೋಡ್ರಿ. ಯಾವ ಲೀಸ್ಟ್ ಇದೆ ರೀ? 76,000 ಲೀಸ್ಟ್ ಇದೆ. ಓಕೆ. ಸೊ ಇದನ್ನು ಮೆನ್ಷನ್ ಮಾಡಿಬಿಡ್ರಿ. ಓಕೆ. ಸೊ ಅವಾಗ 76,000 ತಗೊಂಡು ಏನು ಆಗುತ್ತೆ ಎಲ್ಲ ಇವೆಲ್ಲ ಅಮೌಂಟ್ಗಳ ಅವಾಗ ಡಿಡಕ್ಷನ್ 80Cದಾಗ ಬರುತ್ತೆ. ಓಕೆ. 80Cದ ಟೋಟ್ಲಿಂಗ್ ಎಷ್ಟು ಈಗ ಅವಂದ ಇಂಡಿವಿಜುವಲ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೇಮ್ ಏನು ಮೆನ್ಷನ್ ಮಾಡಿಲ್ಲ. ಆ್ಯಕ್ಚುಲಿ ಪ್ರಾಬ್ಲಮ್ದಲ್ಲಿ ಯಾವುದೂ ನೇಮ್ ಮೆನ್ಷನ್ ಮಾಡಿಲ್ಲ. ಓಕೆ. ಸೊ ಅವ್ರದ ಟೋಟಲ್ 80Cದ ಟೋಟಲ್ ಎಷ್ಟು ರೀ? 76,000. ಬಟ್ ಅವ್ರಿಗೆ ಇನ್ನೂ ಎಷ್ಟು ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಸಿಗ್ತೈತೆ ರೀ? 1,50,000 ತನಕ ಡಿಡಕ್ಷನ್ ಸಿಗ್ತಿತ್ತು. ಬಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಓನ್ಲಿ 76,000 ಅವ್ರಿಗೆ ಡಿಡಕ್ಷನ್ ಸಿಗುತ್ತೆ. ಓಕೆ. ಸೊ ಈ ಪ್ರಾಬ್ಲಮ್ದಾಗ ಈ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ. ಸೊ ಇನ್ನು ಸೆಕೆಂಡ್ ಕ್ವಶನನ್ನು ನೋಡೋಣ. ಲಿಸ್ಟ್ ಔಟ್ ಎನಿ 5 ವಿದೌಟ್ ಲಿಮಿಟ್ ಡೊನೇಷನ್ ಆಟ್ 100% ಡಿಡಕ್ಷನ್ ಅಂತ ಹೇಳ್ತಾರೆ. 80Gದಾಗ ಬರುವಂಥ ಜಸ್ಟ್ ಮೆನ್ಷನ್ ಮಾಡಿಬಿಡ್ರಿ. ಇವನೇನೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ. ಸೊ ಬಿ ಅಂತೇಳಿ ಒಂದು ನೇಮ್ ಕೊಡ್ರಿ, ಇದಕ್ಕೆ ಆನ್ಸರ್ ಅಂತ ಹಾಕಿ ಬಿ ಅಂತ ಕೊಡ್ರಿ. ಸೊ ಯಾವೆಲ್ಲ ಡಿಡಕ್ಷನ್ ಡೊನೇಷನ್ಸ್ ವಿದೌಟ್ ಲಿಮಿಟ್ ಆಟ್ 100% ಅಂತ ಬರ್ತಾವೆ ನೋಡು. ಸೊ ಇಲ್ಲಿ ಇನ್ನೊಂದು ನೀವು ಅರ್ಥ ಮಾಡ್ಕೊರಿ. ಈಗ ವಿದೌಟ್ ಲಿಮಿಟ್ ಡೊನೇಷನ್ 100% ಡಿಡಕ್ಷನ್ ಇರುತ್ತೆ. ನೆಕ್ಸ್ಟ್ ಒನ್ ವಿದೌಟ್ ಲಿಮಿಟ್ ಡೊನೇಷನ್ 50% ಡಿಡಕ್ಷನ್ ಕೂಡ ಇರುತ್ತೆ. ಇದು ಪಾಯಿಂಟ್ ಫಸ್ಟ್. ಸೆಕೆಂಡ್ ವಿದೌಟ್ ಲಿಮಿಟ್ದಾಗ ಇವು ಎರಡು ಬರ್ತಾವೆ. ವಿದೌಟ್ ಲಿಮಿಟ್ 100%, ವಿದೌಟ್ ಲಿಮಿಟ್ 50%. ನೆಕ್ಸ್ಟ್ ವಿತ್ ಲಿಮಿಟ್ 100% ಒಂದು ಬರುತ್ತೆ. ನೆಕ್ಸ್ಟ್ ವಿತ್ ಲಿಮಿಟ್ 50% ಒಂದು ಬರುತ್ತೆ ಡೊನೇಷನ್ ಅಂತೇಳಿ. ಓಕೆ. ಸೊ ಇವೆರಡು ವಿತ್ ಲಿಮಿಟ್ದಾಗ ಬರುತ್ತೆ. ಸೊ ಇಲ್ಲಿ ನಮಗೆ ಏನು ಕೇಳಿದ್ದಾರೆ? ವಿದೌಟ್ ಲಿಮಿಟ್ 100%ದಾಗ ಯಾವ್ಯಾವ ಬರ್ತಾವಲ್ಲ, ಸೊ ಅವು ಕೆಲವೊಂದಷ್ಟು ಐಟಮ್ಸನ್ನು ಮೆನ್ಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ನೋಡೋಣ. ಫಸ್ಟ್ ಒಂದು ಮೆನ್ಷನ್ ಮಾಡ್ರಿ. ಯಾವಾದ್ರೂ ನೀವು ಮೆನ್ಷನ್ ಮಾಡ್ಬೋದು. ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಸೈಕ್ಲೋನ್ ರಿಲೀಫ್ ಫಂಡ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಇದು ಕೂಡ ವಿದೌಟ್ ಲಿಮಿಟ್ 100%ದಾಗ ಬರುತ್ತೆ. ಓಕೆ. ನ್ಯಾಷನಲ್ ಇಲ್ನೆಸ್ ಫಂಡ್ ಅಂತೇಳಿ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಅವನ ನ್ಯಾಷನಲ್ ಕಲ್ಚರಲ್ ಫಂಡ್ ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಅವನ ಜಿಲ್ಲಾ ಸಾಕ್ಷರತಾ ಸಮಿತಿ ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ನ್ಯಾಷನಲ್ ಸ್ಟೇಟ್ ಬ್ಲಡ್ ಕೌನ್ಸಿಲ್ ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಅವನ ಫಂಡ್ ಫಾರ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಅವನ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಅಂತೇಳಿ ಮೆನ್ಷನ್ ಮಾಡ್ರಿ. ಓಕೆ. ಇನ್ನೂ ಕೂಡ ಕೆಲವೊಂದಷ್ಟು ಬರ್ತಾವೆ. ಓಕೆ. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತೇಳಿ ಬರುತ್ತೆ. ಸೊ ಅವನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಓಕೆ. ಸೊ ಟೋಟಲ್ ಆಗಿ ಒಂದು 5 ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ. ಸೊ ಇಷ್ಟು ಮೆನ್ಷನ್ ಮಾಡಿದ್ರೆ ಆಯಿತು. ಓಕೆ. ಸೊ ಈ ಕ್ವಶನನ್ನು ಈ ಥರ ನೀವು ಸಾಲ್ವ್ ಮಾಡಬೇಕು. ಓಕೆ. ಸೊ ಅವಾಗ ನಿಮ್ಗೆ 15 ಮಾರ್ಕ್ಸ್ ಸಿಗುತ್ತೆ. ಓಕೆ. ಸೊ ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಏನು ಮಾಡಬೇಕಂದ್ರೆ ನೀವು ಡಿಡಕ್ಷನ್ 80Cದಾಗ ಯಾವೆಲ್ಲ ಐಟಮ್ಸ್ ಬರ್ತಾವಲ್ಲ, ಸೊ ಅವನ್ನೆಲ್ಲ ಲಿಸ್ಟ್ ಔಟ್ ಮಾಡಿರಿ. ನೆಕ್ಸ್ಟ್ 80Gದಾಗ ಕೂಡ ಕೆಲವೊಂದಷ್ಟು ಐಟಮ್ಸ್ ಬರ್ತಾವೆ. ವಿದೌಟ್ ಲಿಮಿಟ್ ಆಟ್ 100% ಡಿಡಕ್ಷನ್, ವಿತ್ ಲಿಮಿಟ್ ಆಟ್ 50% 100% ಡಿಡಕ್ಷನ್, ವಿದೌಟ್ ಲಿಮಿಟ್ 50% ಡಿಡಕ್ಷನ್, ವಿತ್ ಲಿಮಿಟ್ 50% ಡಿಡಕ್ಷನ್. ಸೊ ಅವನ್ನೆಲ್ಲ ನೀವು ನೋಟ್ ಮಾಡ್ಕೊರಿ. ಸೊ ಮತ್ತು 80G ಮೇಲೆ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಿ. ನೆಕ್ಸ್ಟ್ 80Cದಿಂದ 80U ತನಕನೂ ಕೂಡ ಪ್ರಾಬ್ಲಮ್ಸ್ ಇದಾವೆ ನೋಡಿರಿ, ಅವನು ಕೂಡ ಎಲ್ಲ ಸಾಲ್ವ್ ಮಾಡಿರಿ. ಓಕೆ. ಸೊ ಎಂಟೈರ್ ನಾನು 2024 ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆಯಲ್ಲ, ಸೊ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಓಕೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ 2024 ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ಸನ್ನು. ಸೊ ಅವ್ನು ನೀವು ನೋಡಬೇಕಾತಂದರೆ ಎಲ್ಲ ಕ್ಲಾಸ್ಗಳನ್ನು ಏನು ಮಾಡಬೇಕಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ಒಂದು ಲಿಸ್ಟ್ ಮಾಡಿದ್ದೇನೆ ನೋಡಿರಿ, ಅಲ್ಲಿ ನೀವು ನೋಡ್ಬೋದು. ಓಕೆ. ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್.
ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.